ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ರಚನಾ ಕೋಪದಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದು ಇಡೀ ಎಲ್ಲರನ್ನೂ ಕರಿ, ಮನೆಯವರು ಎಲ್ಲರೂ ಇಲ್ಲಿ ಹಾಲಿಗೆ ಬರಬೇಕು ಅಂತ ಹೇಳ್ತಾಳೆ. ಆಗ ಹೋಗಿ ವಿಧಿ ಎಲ್ಲರನ್ನೂ ಕರಿತಾಳೆ. ಅಪ್ಪ, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಹಾಗೆ ಎಲ್ಲರೂ ಬನ್ನಿ ಹಾಲಿಗೆ ಅಂತ ಕರೀತಾಳೆ. ಎಲ್ಲರೂ ಹಾಲಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ ರಚನಾ ಕೋಪದ ಸಿಟ್ಟು ಎದ್ದು ಕಾಣ್ತಾ ಇರುತ್ತೆ. ಅದನ್ನು ಅಮ್ಮಂಗೆ ಹೇಳ್ತಾಳೆ. ಅಮ್ಮ, ರಚನಾಕ್ಕ ನೋಡಿ ಹೇಗೆ ಕೂತಿದ್ದಾಳೆ ಅಂತ. ಅಮ್ಮ ಬಂದು ರಚನಾ ಏನಾಯ್ತು, ಯಾಕೆ ಹೆಂಗೆ ಕೂತಿದ್ಯಾ ಅಂತ ಕೇಳ್ತಾರೆ. ಅಸಲೇ ರಚನಾ ಚಿಕ್ಕಪ್ಪನೂ ಅಲ್ಲಿಗೆ ಬರ್ತಾರೆ. ರಚನಾ ಸಿಟ್ಟಿನಿಂದ ಕೂತ್ಕೊಂಡು ದುರ್ಗಿಟ್ಕೊಂಡು ನೋಡ್ತಿರ್ತಾಳೆ. ಅಲ್ಲಿಗೆ ಟೈಗರ್ ಹೊರಗಿಂದ ಮೇಲೆಗೆ ಕಾಲಿಡ್ತಾ ಒಳಗೆ ಬರ್ತಾನೆ. ಟೈಗರ್ಗೆ ಭಯ ಶುರುವಾಗಿರುತ್ತೆ. ಮೇಡಮ್ಗೆಲ್ಲ ವಿಷಯ ಗೊತ್ತಾಗಿದೆ, ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ಅನ್ನೋ ಭಯ ಶುರುವಾಗಿರುತ್ತೆ. ಚಿಕ್ಕಪ್ಪ ಕೇಳ್ತಾರೆ, ರಚನಾ ಏನಾಯ್ತಮ್ಮ, ಜೀವನ ಜೊತೆ ಜಗಳ ಆಡ್ಕೊಂಬಂದ್ಯಾ ಅಂತ. ಇಲ್ಲಿ ಅವಳ ತಂಗಿ ಕೇಳ್ತಾಳೆ, ಆ ಚಿತ್ರಾನ್ನ ಯಾಕೆ ನೋಡೋಕೆ ಹೋಗಿದೆ ಅಂತ. ಅದೇ ರಚನಾ ಒಂದೇ ಕೂಗಲ್ಲಿ ಬಾಯಿ ಮುಚ್ಕೊಂಡಿದ್ರೆ ಸರಿ, ಹೆಚ್ಚಿಗೆ ಮಾತಾಡೋದು ಸರಿ ಇರಲ್ಲ ಅಂತ ಹೇಳ್ತಾಳೆ. ಎಲ್ಲರೂ ಗಾಬರಿಯಿಂದ ರಚನನ್ನ ನೋಡ್ತಾ ಇರ್ತಾರೆ. ಎಲ್ಲರೂ ಹಾಲಲ್ಲಿ ಸೇರಿರ್ಬೇಕಾದ್ರೆ ಆದರೆ ಅವ್ರ ಅಮ್ಮ ಇನ್ನೂ ಬಂದಿರಲ್ಲ. ಆಗ ರಚನೆ ಕೇಳ್ತಾಳೆ, ಎಲ್ಲರೂ ಬಂದಿದ್ದಾರೆ, ಇನ್ನೊಬ್ಬರು ಬಂದಿಲ್ವಲ್ಲ ಅಂತ. ಅದಕ್ಕೆ ಅವಳು ಚಿಕ್ಕಮ್ಮ ಹೇಳ್ತಾಳೆ, ಇನ್ನೊಬ್ಬರು ಅಂದರೆ ಅಮ್ಮನ ಅಂತ ಕೇಳ್ತಾಳೆ. ಆಗ ವಜ್ರೇಶ್ವರಿ ಮೆಟ್ಲು ಇಟ್ಕೊಂಡು ಮೇಲ್ಗಡೆಯಿಂದ ಕೆಳಗೆ ಬರ್ತಾಳೆ. ವಜ್ರೇಶ್ವರಿಗೆ ಆಲ್ರೆಡಿ ಭಯ ಶುರುವಾಗಿರುತ್ತೆ. ರಚನಾ ವಜ್ರೇಶ್ವರನ್ನ ದುಡ್ಡು ಗುಟ್ಕೊಂಡು ನೋಡ್ತಾ ಇರ್ತಾಳೆ. ವಜ್ರೇಶ್ವರಿ ಬಂದು ರಚನನ ಮುಂದೆ ನಿಂತ್ಕೋತಾಳೆ. ಆಗ ಬಾ ಕುತ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್, ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಹೇಳ್ತಾಳೆ. ನಾ ಬಾಯಿ ಮುಚ್ಕೊಂಡು ಹೇಳ್ತಾ ಇದ್ದೀನಿ ತಾನೇ, ಬಂದು ಕುತ್ಕೋಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆ ಜೋರು ಮಾತಿಗೋಸ್ಕರ ಎದ್ರುಕೊಂಡು ವಜ್ರೇಶ್ವರಿ ಸೋಫಾ ಮೇಲೆ ಕೂತ್ಬಿಡ್ತಾಳೆ. ನಾನು ಹೇಳಿದ್ದು ಅಲ್ಲಿ ಕೂತ್ಕೊಳ್ಳೋಕ್ಕಲ್ಲ, ನನ್ನ ಪಕ್ಕ ಬಂದು ಕೂತ್ಕೋ ಅಂತ. ಬಂದು ಕೂತ್ಕೊಂಡೇ ಸರಿ ಅಂತ ಹೇಳ್ತಾಳೆ. ವಜ್ರೇಶ್ವರಿ ಭಯ ಪಟ್ಕೊಂಡು ಬಂದು ರಚನಾನ ಪಕ್ಕ ಕೂತ್ಕೋತಾಳೆ. ರಚನಾ ಮಾತು ಶುರು ಮಾಡ್ತಾಳೆ, ಎಷ್ಟು ಚೆನ್ನಾಗಿದೆ ಜೀವನ. ನಾನು ಕ್ಯಾಮ್ರಾ ಮುಂದೆ ಮೇಕಪ್ ಹಾಕ್ಕೊಂಡು ನಾಟಕ ಆಡಿದ್ರೆ ಅದು ನನ್ನ ಜೀವನಕ್ಕೋಸ್ಕರ ನಾಟಕ ಆಡ್ತಾಯಿದೆ. ಆದರೆ ಇಲ್ಲೊಬ್ಬರು ಮನೇಲೇ ಇದ್ಕೊಂಡು ನಮ್ಮ ಜೀವನದ ಜೊತೆನೇ ಮೇಕಪ್ಪೇ ಮಾಡ್ದಲೇ ಅವ್ರ ಮುಖವಾಡ ಹಾಕ್ಕೊಂಡು ಚೆನ್ನಾಗಿ ನಾಟಕ ಮಾಡಿಬಿಟ್ರು. ಇದೆಲ್ಲ ಚೆನ್ನಾಗಿದೆ. ಆಯಿತು, ಎಲ್ರಿಗೂ ಒಂದು ವಿಷಯ ಹೇಳೋದಿದೆ, ಹೇಳ್ತೀನಿ. ಟೈಗರ್, ತೊಗೊ ನನ್ನ ಫೋನ್ ತೊಗೊಂಡು ನನ್ನ ವೀಡಿಯೋನ ಪ್ಲೇ ಮಾಡಿ ಟಿ.ವಿ ಕನೆಕ್ಟ್ ಮಾಡು, ಎಲ್ಲರೂ ಅದನ್ನು ನೋಡಬೇಕು ಅಂತ ಹೇಳ್ತಾಳೆ. ಆದರೆ ಟೈಗರ್ ವಜ್ರೇಶ್ವರಿ ಮುಖ ನೋಡ್ತಾ ನಿಂತಿರ್ತಾನೆ. ಇಲ್ಲಿ ಜೀವ ಹೊಸ ಮನೆಗೆ ಅಡ್ವಾನ್ಸ್ನ ಕೊಟ್ಟು ಕೀನ ತೊಗೊಂಡು ಬಾಗಿಲು ಓಪನ್ ಮಾಡ್ತಾನೆ. ಅದನ್ನು ಕೃಷ್ಣ ನೋಡಿದ ತಕ್ಷಣ ಕೃಷ್ಣಗೆ ಮನೆ ನೋಡಿ ತುಂಬ ಖುಷಿಯಾಗುತ್ತೆ. ಗಾಳಿ ಬೆಳಕು ಬರೋದು ನೋಡಿ ತುಂಬ ಖುಷಿಯಾಗುತ್ತೆ. ಬೇಬಿ, ನಿಂಗೆ ಖುಷಿ ಆಯ್ತಲ್ಲ ಅಂತ ಕೇಳ್ತಾನೆ ಜೀವ. ಅದಕ್ಕೆ, ಹಾಂ ಬೇಬಿ, ನಂಗೆ ತುಂಬ ಖುಷಿ ಆಯಿತು, ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಯಾಕೆ ಕೃಷ್ಣ, ನೀನೇ ಮೊದಲು ಬಲ್ಗಾಲಿಟ್ಟು ಮನೆ ಒಳಗೆ ನಡಿ ಅಂತ ಹೇಳ್ತಾಳೆ. ಕೃಷ್ಣ ಬಲ್ಗಾಲನ್ನ ಮನೆ ಒಳಗಿಟ್ಟು ನನಗೆ ತುಂಬ ಖುಷಿ ಆಯಿತು ಅಂತ ಮನೆ ಒಳಗೆ ಹೋಗ್ತಾಳೆ. ಆಮೇಲೆ ಬ್ಯಾಗ್ನೆಲ್ಲ ತೊಗೊಂಡು ಜೀವ ಮತ್ತು ಬಾಲ ಇಬ್ಬರು ಮನೆ ಒಳಗೆ ಹೋಗ್ತಾರೆ. ಕೃಷ್ಣ ಮನೆ ಒಳಗೆಲ್ಲ ನೋಡ್ತಾಳೆ, ಅಡುಗೆ ಮನೆ ನೋಡ್ತಾಳೆ. ಅಡುಗೆ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಹಾಗೆ ಹೋಗಿ ನಲ್ಲಿ ಎಲ್ಲ ತಿರುಗಿಸಿ ಅವಳು ಖುಷಿನ ಅದು ವ್ಯಕ್ತಪಡಿಸಿರ್ತಾಳೆ. ಕೃಷ್ಣ ಹೇಳ್ತಾಳೆ, ಬೇಬಿ, ಈ ಮನೆ ತುಂಬ ಚೆನ್ನಾಗಿದೆ, ಆ ಮನೆಗಿಂತ ದೊಡ್ಡದಾಗಿದೆ, ಆ ಮನೆಗಿಂತ ವಿಶಾಲವಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಬೇಬಿ ಅಂತ ಹೇಳ್ತಾಳೆ. ಈ ಜೀವಂಗೆ ಅದನ್ನು ಕೇಳಿ ಖುಷಿಯಾಗುತ್ತೆ. ಹಾಗೆ ಕೃಷ್ಣ ರೂಮಿಗೆ ಹೋಗಿ, ಆ ರೂಮ್ಗಿಂತ ಈ ರೂಮು ತುಂಬ ದೊಡ್ಡದಾಗಿದೆ, ಈ ರೂಮಲ್ಲಿ ತುಂಬ ಚೆನ್ನಾಗಿರ್ಬೋದು ಅಂತ ಕೃಷ್ಣ ಹೇಳ್ತಾಳೆ. ಆಗ ಜೀವ ಹಾಲಿಗೆ ಬಂದು, ಆದರೆ ಒಂದು ಹೆಣ್ಮಗಳನ್ನ ಸಾಕೋದು ಎಷ್ಟು ಕಷ್ಟ ಅಲ್ವಾ ಬಾಲ. ಅವಳಿಗೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದಾಗ್ಲೂ ಪಾಪ ಅವಳು ಹೇಳ್ಕೊಳಕ್ಕೆ ಮುಜುಗರ ಪಡ್ತಾಳೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅವಳಿಗೊಂದು ಒಳ್ಳೆ ಜಾಗ ಕೊಡಬೇಕು. ಅದೇ ಇಡೀ ರಾತ್ರಿ ಒಂದು ಹೆಣ್ಮಗುನ ಆಚೆ ಇಟ್ಕೊಂಡು ಸಾಕೋದು ಎಷ್ಟು ಕಷ್ಟ ಅಲ್ವಾ. ಇಂಥ ಜೀವನದಲ್ಲಿ ನಾವು ಇದ್ದೀವಿ ಅಂತ ಅಂದಮೇಲೆ ಆ ಹೆಣ್ಣಿಗೆ ನಾವು ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾನೆ. ಆಗ ಬಾಲ, ಹೌದು, ನಾವು ಹೆಣ್ಮಗಳನ್ನ ಸಾಕಬೇಕು ಅಂತ ಅಂದರೆ ಇದನ್ನೆಲ್ಲ ನಾವು ನೋಡಲೇಬೇಕಾಗತ್ತೆ, ನೀನು ಒಳ್ಳೆ ಕೆಲಸನೇ ಮಾಡಿದೆ, ನಾವು ಈ ಮನೆ ತೊಗೊಂಡು ಒಳ್ಳೆ ಮಾಡಿದ್ವಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಬಂದು, ಬೇಗ ಇದೆಲ್ಲ ಧೂಳಿದೆ, ನನಗೆ ಕೆಮ್ಮು ಬರ್ತಾಯಿದೆ ಅಂತ ಹೇಳ್ತಾಳೆ. ಅದಕ್ಕೆ ಹೌದು, ಬಾಲ ಹೇಳ್ತಾನೆ, ಹೌದು ಮಗಳೇ, ಧೂಳಿದೆ, ಕ್ಲೀನ್ ಮಾಡಬೇಕು ಅಂತ ಹೇಳ್ತಾನೆ. ಟೈಗರ್ ರಿಮೋಟ್ನ ತೊಗೊಂಡು ವೀಡಿಯೋನ ಪ್ಲೇ ಮಾಡ್ತಾನೆ. ವಜ್ರೇಶ್ವರಿಗೆ ಪ್ಲೇ ಮಾಡ್ತಿದ್ದಂಗೆ ವಜ್ರೇಶ್ವರಿಗೆ ಆಲ್ರೆಡಿ ಎಷ್ಟು ಭಯ ಆಗ್ತಾ ಇರುತ್ತೆ ಅಂದರೆ, ಏನು ಮಾಡ್ತಾಳೆ ಇವಳು ಅನ್ನೋ ಕೋಪ ಅವಳಿಗೆ ಕಾಡ್ತಾ ಇರುತ್ತೆ. ರಚನಾನ ಕೋಪ ಅಂತೂ ತಣ್ಣಗೆ ಆಗೋದೇ ಇಲ್ಲ. ಎಲ್ಲರೂ ವೀಡಿಯೋನ ನೋಡ್ತಾರೆ. ಆ ವೀಡಿಯೋದಲ್ಲಿ ಕೇಳ್ತಿದ್ದಂಗೆ ಎಲ್ರಿಗೂ ಗಾಬರಿ ಆಗ್ತಾ ಆ ವೀಡಿಯೋನ ಕಡೆನೇ ಟಿ.ವಿ ಕಡೆ ನೋಡ್ತಿರ್ತಾರೆ. ಆ ವಿಡಿಯೋದಲ್ಲಿ ಏನಿದೆ ಅನ್ನೋ ಕುತೂಹಲ ಎಲ್ರಿಗೂ ಎದ್ದು ಕಾಣ್ತಾ ಇರುತ್ತೆ. ಮನೇಲಿರೋಳು ತಂಗಿಗೆ ಅಮ್ಮ ಏನು ಮಾಡಿದ್ರು ಅನ್ನೋದು ಚಿಂತೆ ಶುರುವಾಗಿರುತ್ತೆ. ಆಗ ವಿಡಿಯೋ ಪ್ಲೇ ಆದಾಗ ಫಸ್ಟ್ ಹೇಳೋದೆ, ನೀನು ನನ್ನ ರಚನೆ ಜೀವನದಲ್ಲಿ ಯಾಕೋ ಬಂದೆ, ನೀನು ಬಂದಿದ್ದರಿಂದ ನನ್ನ ಎಲ್ಲ ಪ್ಲ್ಯಾನು ಹಾಳಾಯಿತು, ನನ್ನ ಮಗಳಿಗೆ ಏನಾದ್ರು ನಾ ಪ್ರೀತಿ, ನನ್ನ ಮಗಳಿಗೆ ನಾನೆಲ್ಲೋ ಪ್ರೀತಿ ಕೊಡ್ತೇನೆ, ಅವಳೇ ನನ್ನ ಸ್ವಂತ ಮಗಳ ಅಂತ ಹೇಳಿದಾಗಲೇ ಅವಳ ತಲೆ ಸುತ್ತು ಬರೋಂಗಾಗುತ್ತೆ.
ಅವಳೇ ನನ್ನ ಸ್ವಂತ ಮಗಳ, ನಾನು ಅವಳಿಗೆ ಪ್ರೀತಿ ಕೊಟ್ಟು ಕಾಪಾಡೋಕ್ಕೆ. ಅವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ನಾನು ಹೇಳಿದ ಕೆಲಸ ಮಾಡಬೇಕು, ಅವಳು ದುಡ್ಡು ದುಡಿಬೇಕು, ನಾನು ಬಂದು ನಾವು ಹಣ ಸಂಪಾದಿಸ್ಬೇಕು ಅಂತ ಹೇಳ್ತಾಳೆ. ಅದು ಚಿಕ್ಕಪ್ಪ ಹೋಗಿ ಆಫ್ ಮಾಡೋಕ್ಕೆ ಹೋದಾಗ ಚಿಕ್ಕಪ್ಪ ಅಂತ ಹೇಳಿ ಜೋರಾಗಿ ಕಿರ್ಚಿರ ಚೆನ್ನಾಗಿ ಸೀಟಿಂದ ಎದ್ದು ಹೋಗ್ತಾಳೆ. ಆಗ ಚಿಕ್ಕಪ್ಪನ ಹತ್ರ ಹೋದಾಗ ಏನೂ ಮಾತಾಡಲ್ಲ. ಚಿಕ್ಕಪ್ಪ ಸೈಲೆಂಟಾಗಿ ನಿಂತ್ಬಿಡ್ತಾನೆ. ಹೋಗಿ ರಿಮೋಟ್ ಇಸ್ಕೊಂಡು ವೀಡಿಯೋನ ಆಫ್ ಮಾಡಿ ರಚನಾ ಬಂದು ವಜ್ರೇಶ್ವರ ಮುಂದೆ ನಿಂತ್ಕೋತಾಳೆ. ವಜ್ರೇಶ್ವರ ಮುಂದೆ ನಿಂತ್ಕೊಂಡಾಗ ಫಸ್ಟು ರಚನಾ ಕರೆಯೋದು ಟೈಗರ್ ಬಾಯ್ಲಿ ಅಂತ ಕರೀತಾಳೆ. ಆಗ ಟೈಗರ್ ಹೋಗಿ ರಚನನ ಮುಂದೆ ನಿಂತಾಗ ರಚನಾ ಒಂದು ತೆಗೆದು ಕಪಾಳ ಕೊಡ್ತಾಳೆ. ಏನೋ ಎಷ್ಟೋ ಧೈರ್ಯ ನಿನಗೆ, ನನ್ನ ಗಂಡನ ಮೇಲೆ ಕೈ ಇಡೋ ಅಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಅಂತ ಇನ್ನೊಂದು ಕಪಾಳ ಕೊಡ್ತಾಳೆ. ಅದನ್ನು ಹೊಡೆದಿದ್ದನ್ನು ನೋಡಿ ಚಿಕ್ಕಪ್ಪಂಗೆ ಸಮಾಧಾನ ಆಗುತ್ತೆ, ಖುಷಿಯಾಗುತ್ತೆ. ಹಬ್ಬ ನನ್ನ ಮಗಳು ಧೈರ್ಯವಾಗಿ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂತ. ಇನ್ನೊಂದು ಕಪಾಳ ಹೊಟ್ಟಿದ ತಕ್ಷಣ ವಜ್ರೇಶ್ವರಿ ಕಪಾಳಕ್ಕೆ ಹೊಡೆದಷ್ಟೇ ವಜ್ರೇಶ್ವರಿಗೆ ಅನಿಸಿ ಹೆದರ್ಕೋತಾಳೆ. ರಚನಾ ಹೇಳ್ತಾಳೆ, ಇನ್ನೊಂದು ಸಲ ಏನಾದರೂ ನನ್ನ ಗಂಡನ ವಿಷಯಕ್ಕೆ ಬಂದರೆ ನೆಟ್ ಸರಿ ಇರಲ್ಲ, ಎಲ್ಲಿಂದ ಹೋಗ್ತಾ ಇರಬೇಕು, ಗೆಟ್ ಔಟ್ ಮೈ ಹೋಮ್ ಅಂತ ಹೇಳಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ತಾಳೆ. ಟೈಗರ್ ಸಿಟ್ಟು ಮಾಡಿಕೊಂಡು ಕೋಪದಲ್ಲಿ ಮನೆಯಿಂದ ಆಚೆ ಹೋಗ್ತಾನೆ. ಇವಾಗ ರಚನಾ ಮುಂದಿನ ಮಾತು ವಜ್ರೇಶ್ವರಿ ಹತ್ರ ಇರುತ್ತೆ. ಏನಮ್ಮ ಇದನ್ನೆಲ್ಲ ನೋಡಿ ಏನು ಹೇಳ್ತೀಯ, ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದು ದುಡ್ಡು ಹಣಕ್ಕೋಸ್ಕರ ಶ್ರೀಮಂತಿಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಒಳ್ಳೆ ರಿಮೋಟ್ ಕೊಟ್ಟಂಗೆ ಆಡಿಸ್ತಾ ಇದ್ದೆ. ಚಿಕ್ಕ ವಯಸ್ಸಿಂದ ನಾನು ಮಾಡಬಾರ್ದನ್ನೆಲ್ಲ ಮಾಡ್ತಾಯಿದ್ದೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಇಲ್ಲ ರಚನಾ, ನಾನು ಏನು ಹೇಳಕ್ಕೆ ಬಂದೆ ಅಂತ ಹೇಳಕ್ಕೆ ಬರೋಷ್ಟಲ್ಲೇ ರಚನಾ, ಸಾಕಮ್ಮ ನೀನೇನು ಹೇಳಬೇಡ. ಈಗಲೂ ನೀನು ಇಷ್ಟೆಲ್ಲ ನಾವು ವಿಡಿಯೋ ನೋಡಿದ್ಮೇಲೂ ಅವನ್ನ ಸಾಯಿಸೋ ಮಟ್ಟಕ್ಕೆ ನೀನು ಹೋಗಿದ್ಮೇಲೂ ನಿನ್ನ ಮತ್ತೆ ನಂಬ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳ್ತಾಳೆ. ಇಲ್ಲಿ ಜೀವ, ಬಾಲ ಮತ್ತು ಕೃಷ್ಣ ಎಲ್ಲರೂ ಮನೆ ಧೂಳಾಗಿರೋದನ್ನು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಮಾಸ್ಕ್ ತಗೊಂಡು ಎಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾಯಿರ್ತಾರೆ. ಕೃಷ್ಣ ಬಂದು ಬಾಲಂಗೆ ಕೇಳ್ತಾಳೆ, ಇಷ್ಟೊಂದು ಧೂಳಿದೆಲ್ಲ ಮೇಡಮ್ ಅಂತ ಹೇಳಿದಾಗ ಅವಳ ಆಯಿತು ಮೇಡಮ್, ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಬಾಲ ಹೇಳ್ತಾನೆ. ಆಮೇಲೆ ದೇವ್ರಿಗೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾರೆ. ಇಲ್ಲಿ ರಚನಾ ವಜ್ರೇಶ್ವರಿಗೆ, ಯಾಕಮ್ಮ ಹಿಂಗೆ ಮಾಡಿದೆ ನೀನು, ನಾನು ಏನಮ್ಮ ನಿನಗೆ ತಪ್ಪು ಮಾಡಿದ್ದೆ, ನನ್ನನ್ನು ದುಡ್ದು ಇಷ್ಟು ದುಡ್ಸ್ಕೊಂಡಿಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ ಅಮ್ಮ ಅಂತ ಕೇಳ್ತಾಳೆ. ಚಿಕ್ಕಮ್ಮ ಯಾವಾಗಲೂ ಕೇಳ್ತಾಳೆ, ನೀವು ಅಮ್ಮ ಹೇಳಿದ್ನೆಲ್ಲ ಕೇಳ್ತೀಯಲ್ಲ, ನಿನಗೊಂಚೂರು ಗೊತ್ತಾಗಲ್ವೇನೆ ಅಂತ. ಆಗಲೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಚಿಕ್ಕವಳು ನನಗಿಂತ ಚಿಕ್ಕವಳು, ಅವಳು ಹೇಳಬೇಕಾದ್ರೂ ನಾನು ಏನು ಅಂತ ಅರ್ಥ ಆಗಲಿಲ್ಲ. ಹಾಗೆ ಜೀವ ನನಗೆ 1000 ಸಲ ಹೇಳಿದ್ದಾರೆ, ನೀವು ಅಮ್ಮನ ಮುಖವಾಡ ಗೊತ್ತಿಲ್ಲ ನಿಮಗೆ, ನೀವು ಅಮ್ಮ ಸರಿ ಇಲ್ಲ ಅಂತ. ಪ್ರತಿ ಸಲ ಹೇಳ್ದಾಗಲೂ ನಾನು ಅಮ್ಮನ ಪರ ನಿಂತೆ, ಯಾರನ್ನೂ ನಂಬಲಿಲ್ಲ. ಯಾಕೆ, ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೋಸ್ಕರ ನಾನು ಯಾರನ್ನೂ ನಂಬಲಿಲ್ಲ. ಆದರೆ ನೀನು ಮಾಡಿದ್ದು ಇದು ನನಗೆ ನಿಜವಾಗ್ಲೂ ಸರಿಯಲ್ಲ ಅಮ್ಮ. ಆದರೆ ನಿನ್ಗೆ ಏನು ಮಾಡಬೇಕಂತನೂ ನಂಗೆ ಗೊತ್ತಿಲ್ಲ, ಏನು ಹೇಳ್ಬೇಕಂತನೂ ಗೊತ್ತಿಲ್ಲ. ಒಂದಂತೂ ಸತ್ಯ ಅಮ್ಮ, ನೀನು ಮಾಡಿದ್ದು ಕ್ಷಮೆನೇ ಇಲ್ಲ. ಒಂದು ಜೀವನದಲ್ಲಿ ನಂಬಿಕೆ ಅನ್ನೋದು ಮುಖ್ಯ. ಆ ನಂಬಿಕೆನೇ ಇಲ್ಲ ಅಂತ ಅಂದಮೇಲೆ ಇನ್ನೇನಿಗೆ ಜೀವನದಲ್ಲಿ ಬದುಕಿರಬೇಕು. ಆ ನಂಬಿಕೆ ಸಂಪಾದಿಸೋಕ್ಕೆ ಇಡೀ ಜೀವನ ಬಂದರೂ ಸಾಕಾಗಲ್ಲ. ಆದರೆ ನಂಬಿಕೆನ ನೀನು ಹೆಂಗಮ್ಮ ಇಷ್ಟೊಂದು ದುರುಪಯೋಗ ಪಡ್ಕೊಂಡೆ. ಒಂದು ಮಗಳು ಪ್ರೀತಿನ ನೀನು ನಂಬಿಕೆ ಕಳ್ಕೊಂಡೆಯಲ್ಲಮ್ಮ. ಅಮ್ಮ ಕೆಟ್ಟವಳ, ಎಲ್ಲೋ ಮಕ್ಕಳು ಕೆಟ್ಟವರಾಗ್ಬೋದು, ಆದರೆ ತಾಯಿ ಕೆಟ್ಟವಳಾಗ್ತಾಳೆ ಅನ್ನೋ ಸತ್ಯ ಎಲ್ಲೂ ಇಲ್ಲ. ಆದರೆ ನೀನು ಈ ವಿಷಯದಲ್ಲಿ ಪ್ರೂವ್ ಮಾಡಿಬಿಟ್ಟೆ ಅಮ್ಮ ಅಂತ ಹೇಳ್ತಾಳೆ. ಚಿಕ್ಕಪ್ಪ ಬನ್ನಿ ಇಲ್ಲಿ ಅಂತ ಕರೀತಾಳೆ. ಅದಕ್ಕೆ ತೇಜ ಹೋಗಿ ಅವಳು ಮುಂದೆ ನಿಂತ್ಕೊಂಡಾಗ ತೇಜಂಗೆ ಹೇಳ್ತಾಳೆ, ಈ ಇಡೀ ಆಸ್ತಿ ಯಾರ ಹೆಸರಲ್ಲಿದೆ ಅಂತ. ಎಲ್ಲ ನಿನ್ನ ಹೆಸರಲ್ಲಿದೆ ಅಮ್ಮ ಅಂತ. ಹಾಗೆ ಆದರೆ ಎಲ್ಲ ಆಸ್ತಿನೂ ಯಾರ ಹೆಸರು ಬೇಕೋ ಅವ್ರ ಹೆಸರು ಬರೆದು ನನಗೆ ಡಾಕ್ಯುಮೆಂಟ್ ತೊಗೊಂಬಂದು ಕೊಡಿ ಅಂತ ಹೇಳ್ತಾಳೆ. ಅದಕ್ಕೆ ಚಿಕ್ಕಮ್ಮ ಕೇಳ್ತಾಳೆ, ಡಾಕ್ಯುಮೆಂಟ್ ತೊಗೊಂಬಂದು ಕೊಡಿ ಅಂದರೆ ನೀನು ಈ ಮನೇಲಿ ಇರ್ತಾನೆ, ಇನ್ನೆಲ್ಲಿ ತೊಗೊಂಬಂದು ಕೊಡಬೇಕು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಕೃಷ್ಣಂಗೆ ಇಲ್ಲಿ ಬೇಜಾರಾಗ್ತಿರತ್ತೆ. ಕೃಷ್ಣ ರಚನೆನ ನೆನಪು ಮಾಡಿಕೊಂಡು ಅಮ್ಮ ಹೇಗೆ ಮಾಡ್ತಿದ್ದಾಳೋ, ಅಮ್ಮಂಗೆ ಬೇಜಾರಾಯಿತು, ಅಮ್ಮ ಏನು ಮಾಡ್ತಿದ್ದಾಳೋ ಅಂತ ಅಮ್ಮನ್ನೇ ನೆನೆಸ್ಕೊಂಡು ಆ ಬಾಚಂಗಿನ ಯಾವಾಗಲೂ ತಲೆ ಬಸನ್ನು ನೆನೆಸ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಬಾಲ ಬರ್ತಾನೆ. ಬಾಲ ಬಂದು, ಯಾಕೆ ಕೃಷ್ಣ ಏನಾಯಿತು ಅಂತ ಕೇಳಿದಾಗ, ಬಾಲಮ್ಮಮ್ಮ ನನಗೆ ಅಮ್ಮ ತುಂಬ ನೆನಪಾಗ್ತದೆ, ನಂಗೆ ಅಮ್ಮ ಬೇಕು, ನಾನು ಮತ್ತೆ ಅಮ್ಮನ ನೋಡೋಕ್ಕಾಗಲ್ವಾ, ಅಮ್ಮ ಇಲ್ಲಿಗೆ ಮತ್ತೆ ಬರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಬಾಲ ಹೇಳ್ತಾನೆ, ನಿಂಗೆ ಮನೆಯಿಂದ ಬರ್ಬೇಕಾರೇನು ಹೇಳಿದೆ, ಯೋಚನೆ ಮಾಡು ಕೃಷ್ಣ, ನಾವು ಒಂದ್ಸಲ ಇಲ್ಲಿಂದ ಹೋದರೆ ಅವ್ರನ್ನ ಕರ್ಕೊಂಬರೋದು ತುಂಬ ಕಷ್ಟ, ಮೀಟ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿದೆ, ನೀನು ಕೇಳಲೇ ಇಲ್ಲ ನೀನು ಅಂತ ಹೇಳ್ತಾನೆ. ಇಲ್ಲಿ ರಚನಾ ಹೇಳ್ತಾಳೆ, ಎಲ್ಲನೂ ಪೇಪರ್ನ ತೊಗೊಂಬಂದು ಕೊಡಿ ನನಗೆ ಅಂತ ಹೇಳ್ತಾಳೆ. ಆಮೇಲೆ ರಚನಾ ಸಾಕಾಗಿ ರೂಮಿಗೆ ಬಂದು ಏನು ಮಾಡಬೇಕಂತ ಗೊತ್ತಿದ್ದಲೆ ಎಲ್ಲ ಕೈಯಲ್ಲಿ ಇದ್ದಿದ್ದು ಕತ್ತಲ್ಲಿದ್ದು ಒಡವೆನೆಲ್ಲ ಬಿಚ್ಚಿಡ್ತಾ ಇರ್ತಾಳೆ. ಅಲ್ಲಿ ವಿಧಿವನ್ ಕೇಳ್ತಾಳೆ, ಅಕ್ಕ ನೀನು ಒಳ್ಳೆ ಕೆಲಸ ಮಾಡಿದೆ, ಅದು ನೀನು ನಿಮ್ಮ ಮನೆ ಬಿಟ್ಟು ಹೋಗ್ತೀಯಾ ಅಂತ ಅನಿಸಿದ್ರೆ ಜೀವನ ಮನೆಗೆ ಹೋಗ್ತೀಯಾ, ಅದು ನೀನು ಮಿಸ್ ಮಾಡ್ಕೋತೀನಿ ಅಕ್ಕ ನಾನು ಅಂತ ಹೇಳ್ತಾಳೆ. ಇಲ್ಲ ನನಗೆ ಈ ಎಲ್ಲ ಸತ್ಯನೂ ಅರ್ಥ ಆಗಿದೆ, ಇವಾಗ ನನ್ನ ಮನಸ್ಸು ಹಗುರ ಅನಿಸ್ತಾ ಇದೆ. ಇಷ್ಟು ದಿನ ಎಲ್ಲ ಗೊಂದಲಕ್ಕೂ ನಾನು ತಲೆ ಕೆಡಿಸ್ಕೊಂಡು ಸಾಕಾಗಿತ್ತು, ಆದರೆ ಇವಾಗ ನನಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ, ಇವಾಗ ನನ್ನ ಮನಸ್ಸು ನಿರಾಳ ಅನಿಸ್ತಾ ಇದೆ ಅಂತ ರಚನೆ ಹೇಳ್ತಾಳೆ. ಅದಕ್ಕೆ ಅಕ್ಕ ನಾನೊಂದು
ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯ ಅಂತ ಕೇಳಿದ್ದಕ್ಕೆ ಏನು ಕೇಳು ಅಂದಾಗ ನೀನು ಜೀವನ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದೇ ಟೈಮಿಗೆ ಅವ್ರ ಅಮ್ಮ ರೂಮಿಗೆ ಬರ್ತಾಳೆ. ಅದೇ ರಚನೆ ಹೇಳ್ತಾಳೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಲ್ಲೆಲ್ಲ ಇರೋದೇ ಕೃಷ್ಣ, ಕೃಷ್ಣ ನನ್ನ ಮಗಳೇ, ಅವಳಿಗೋಸ್ಕರನಾದ್ರು ನಾನು ಅಲ್ಲೇ ಇರ್ತೀನಿ, ನನ್ನ ಗಂಡನ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ಏನು ಮಾಡಬೇಕಿತ್ತೋ ಯತ್ನ ಮಾಡಬೇಕಿತ್ತು ಅನ್ನೋದು ಈಗ ಗೊತ್ತಾಗ್ತಾಯಿದೆ. ಅದೇ ನಾನು ಯಾವ ಒಡವೆನೂ ನಂಗೆ ಬೇಡ, ಎಲ್ಲ ಒಡವೆಗೂ ದುಡ್ಸ್ಕೊಂಡಿದ್ದು, ಅದೇ ನಂಗೆ ಗಂಡ ಕೊಟ್ಟಿರೋ ನಂಗೆ ಒಂದು ಒಡವೆ ಸಾಕು, ನನಗೆ ಈ ಕತ್ತಲಿದ್ದರೆ ಸಾಕು ಅಂತ ಹೇಳ್ತಾಳೆ. ಅಲ್ಲಿಗೆ ಅಮ್ಮ ಬಂದಾಗ ಅವಳು ಅಲ್ಲಿಂದ ಹೊರಟ್ಬಿಡ್ತಾಳೆ. ಎಲ್ಲಿಗೆ ಹೋಗ್ತಿದ್ದೆ ರಚನಾ, ನೀನು ಈ ಮನೇಲಿ ಇರಲ್ಲ ಅಂದರೆ ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳಿದಾಗ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಸಿಟ್ಟು ಬಂದು, ಯಾವ ಗಂಡನ ಮನೆಗೆ ಹೋಗ್ತೀನಿ, ನೀನು ಮದುವೆನೇ ಆಗದಲ್ಲೇ ಹೆಂಗೆ ನೀನು ಅವನ್ನ ಗಂಡ ಅಂತ ಹೇಳ್ತೀಯ ಅಂತ ಕೇಳ್ತಾಳೆ. ಆಗ ರಚನಾ ಇಲ್ಲ, ರಚನೆಗೆ ಚಿಕ್ಕಮ್ಮಂಗೆ ಗೊತ್ತಾಗಿದೆ ವಿಷಯ ಅಂತ ಗೊತ್ತಾಗಿ ಗಾಬರಿಯಿಂದ ಚಿಕ್ಕಮ್ಮನ್ನೇ ನೋಡ್ತಾ ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು.